10ನೇ ತರಗತಿಯ ವಿಜ್ಞಾನದ ಕೆಲವು ಪ್ರಶ್ನೆಗಳನ್ನು ನಾವು ಗಮನಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ವಾಹಕದ ರೋಧವು ಈ ಕೆಳಗಿನ ಯಾವ ಅಂಶವನ್ನು ಅವಲಂಬಿಸಿರುವುದಿಲ್ಲ ಎನ್ನುವ ಪ್ರಶ್ನೆ ಇದೆ. 1. ವಾಹಕದ ಉದ್ದ. 2. ವಾಹಕದ ಅಡ್ಡ ಕೊಯ್ತ. 3. ವಾಹಕದ ಆಕಾರ. 4. ವಸ್ತುವಿನ ಪ್ರಾಕೃತಿಕ ಗುಣ. ಈ ಒಂದು ಪ್ರಶ್ನೆಗೆ ನಾವು ಉತ್ತರಿಸಬೇಕು ಅಂದರೆ ಒಂದು ಸೂತ್ರ ನಮಗೆ ನೆನಪಿಗೆ ಬರಬೇಕು. ಏನು ಅಂತಂದರೆ R = ρ × L/A. ಇಲ್ಲಿ ಈ ಒಂದು ಸೂತ್ರದಲ್ಲಿ ವಾಹಕದ ರೋಧವು ಯಾವೆಲ್ಲ ಅಂಶಗಳನ್ನು ಅವಲಂಬಿಸಿದೆ ಎಂಬುದನ್ನು ಈ ಒಂದು ಸೂತ್ರ ಸೂಚಿಸುತ್ತೆ. ಅಂದರೆ ವಾಹಕದ ರೋಧವು ಇಲ್ಲಿ ಗಮನಿಸ್ಬೋದು, ವಾಹಕದ ಉದ್ದ ಎಲ್ಲನ್ನ ಅವಲಂಬಿಸಿರುತ್ತೆ. ಅಂದರೆ ವಾಹಕದ ಉದ್ದಕ್ಕೆ ವಾಹಕದ ರೋಧವು ವಾಹಕದ ಉದ್ದಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳ್ತೇವೆ. ಅಂದರೆ ವಾಹಕದ ಉದ್ದವನ್ನು ಅವಲಂಬಿಸಿದೆ. ನಂತರ ವಾಹಕದ ರೋಧವು ಇಲ್ಲಿ ನೋಡ್ಬೋದು 1/A ಅಂತಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತೇವೆ. ಅಂದರೆ ವಾಹಕದ ಅಡ್ಡ ಕೊಯ್ತವನ್ನು ಕೂಡ ಅವಲಂಬಿಸಿದೆ ಅಂತ ಹೇಳ್ತೀವಿ. ಇನ್ನು ರೋ ಇದೆ, ಇದು ಕೂಡ ಅಂದರೆ ವಾಹಕದ ರೋಧವು ವಸ್ತುವಿನ ಪ್ರಾಕೃತಿಕ ಗುಣವನ್ನು ಕೂಡ ಅವಲಂಬಿಸಿದೆ ಅಂತ ಹೇಳ್ತೀವಿ. ಹಾಗಾದರೆ ವಾಹಕದ ರೋಧ ಆಕಾರವನ್ನು ಅವಲಂಬಿಸಿಲ್ಲ ಎಂಬ ನಿರ್ಣಯಕ್ಕೆ ನಾವು ಬರ್ತೇವೆ ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡುವುದಾದರೆ, ವಸ್ತುವಿನ ಯಾವ ಗುಣವನ್ನು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸಲಾಗುತ್ತದೆ? ನಮಗೆ ಗೊತ್ತಿದೆ, ವಾಹಕದ ಕೆಲವು ನಿರ್ದಿಷ್ಟ ಗುಣಲಕ್ಷಣಗಳು ಅಂತಂದರೆ ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿರಬೇಕಾಗತ್ತೆ ಮತ್ತು ಹೆಚ್ಚಿನ ಕರಗುವ ಬಿಂದು, ಹೆಚ್ಚಿನ ರೋಧಶೀಲತೆ ಮತ್ತು ಹೆಚ್ಚಿನ ಕರಗುವ ಬಿಂದುವನ್ನು ಹೊಂದಿರುವಂಥ ವಸ್ತುವಿನ ಗುಣವನ್ನು ನಾವು ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ಬಳಸ್ತೇವೆ ಅನ್ನುವಂಥದ್ದು. ಮೀನ್ಸ್ ಹೈ ರೆಸಿಸ್ಟಿವಿಟಿ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತೇಳಿ ಹೇಳ್ತೇವೆ. ಮುಂದಿನ ಪ್ರಶ್ನೆ: ಒಂದು ವಾಹಕದಲ್ಲಿ 20 ಆಂಪೇರ್ನಷ್ಟು ವಿದ್ಯುತ್ ಪ್ರವಾಹವು 4 ನಿಮಿಷಗಳ ಕಾಲ ಪ್ರವಹಿಸಿದಾಗ ಎ ವಾಹಕದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ. ವಿದ್ಯುದಾವೇಶಗಳ ಪ್ರಮಾಣವನ್ನು ಕಂಡುಹಿಡಿಬೇಕು. ಅಂದರೆ ವಿದ್ಯುದಾವೇಶ ಪ್ರಮಾಣ ಅಂದರೆ ಕ್ಯೂವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ನಂತರ ಎಲೆಕ್ಟ್ರಾನ್ ಆವೇಶ 1.6 × 10⁻⁻⁻19 ಕೂಲಾಂಬ್ ಆದರೆ ವಾಹಕದಲ್ಲಿ ಹರಿಯುವ ಒಟ್ಟು ಸಂಖ್ಯೆ ಎಲೆಕ್ಟ್ರಾನ್ಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ ಎನ್ನ ಬೆಲೆಯನ್ನು ಕೂಡ ಕಂಡುಹಿಡಿಯಲಿಕ್ಕೆ ಇಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಬೇಕು. ಸೊ ಮೊದಲು ಏನೇನು ಕೊಟ್ಟಿದ್ದಾರೆ ಅನ್ನುವಂಥ ಅಂಶಗಳನ್ನು ನಾವು ಬರ್ಕೊಳ್ಬೇಕಾಗತ್ತೆ. ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ, I = 20 ಆಂಪಿಯರ್ ಮತ್ತು ತೆಗೆದುಕೊಂಡ ಸಮಯ ಕೊಟ್ಟಿದ್ದಾರೆ 4 ನಿಮಿಷ ಅಂತೇಳಿದ್ದೇವೆ. ಅಂದರೆ ಸ್ಮಾಲ್ t = 4 ಮಿನಿಟ್ಸ್, 4 ನಿಮಿಷ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಗಮನಿಸಬೇಕು ಏನು ಅಂತಂದರೆ ಈ ವಿದ್ಯುತ್ ಪ್ರವಾಹ ತೆಗೆದುಕೊಂಡ ಸಮಯ ಏನಿದೆಯಲ್ಲ 4 ನಿಮಿಷ ಕೊಟ್ಟಿರೋದ್ರಿಂದ ಇದನ್ನು ನಾವು ಏನು ಮಾಡ್ಕೋಬೇಕಾಗತ್ತೆ ಅಂದರೆ ಸೆಕೆಂಡಿಗೆ ಪರಿವರ್ತನೆ ಮಾಡ್ಕೋಬೇಕಾಗತ್ತೆ. ಅಂದರೆ 4 × 60 = 240 ಸೆಕೆಂಡ್ಸ್ ಆಗತ್ತೆ ಅನ್ನುವಂಥದ್ದು. ಸೊ ಸಮಯನೂ ಸಿಕ್ತು. ಈಗ ನಾವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಒಂದು ಸೂತ್ರವನ್ನು ಬಳಸಬೇಕಾಗತ್ತೆ. I = ನಮಗೆ ಗೊತ್ತಿದೆ Q/T. I = Q/T. ಈಗ ನಮಗೆ ಮುಖ್ಯವಾಗಿ ವಿದ್ಯುತ್ ಆವೇಶದ ಪ್ರಮಾಣವನ್ನು ಕಂಡುಹಿಡಿಯಬೇಕಾಗಿದೆ. ಅಂದರೆ ಕ್ಯೂನ ಬೆಲೆ ನಮಗೆ ಬೇಕಾಗಿದೆ. Q = ಏನಾಗುತ್ತೆ ಅಂದರೆ Q I × T ಆಗತ್ತೆ ಅಂತ ಹೇಳ್ತೀವಿ. I × T ಆಗತ್ತೆ. ಸೊ ದಟ್ ಈಸ್ ಅಂದರೆ Q I × T. ಇಲ್ಲಿ ಬೆಲೆಯನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಿದ್ಯುತ್ ಪ್ರವಾಹ 20 ಆಂಪಿಯರ್ ಇಂಟು ಟೈಮ್ ನಮಗೆ ಗೊತ್ತಿದೆ
240 ಸೆಕೆಂಡ್ಸ್ ಬಂದಿದೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 4800 ಕ್ಯೂ. ವಿದ್ಯುದಾವೇಶಗಳ ಪ್ರಮಾಣ, ವಿದ್ಯುದಾವೇಶವನ್ನು ನಾವು ಅದರ ಒಂದು SI ಮಾನ ಯಾವುದು ಅಂತಂದರೆ ಕೂಲಾಮ್. ಸೊ 4800 ಕೂಲಾಮ್ ಉತ್ತರ ನಮಗೆ ಸಿಗತ್ತೆ. ಅಂತಂದರೆ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟಿರುತ್ತೆ ಅಂದರೆ 4800 ಕೂಲಾಮ್ ಆಗಿರುತ್ತೆ. ಕ್ಯೂ ಇಸ್ ಈಕ್ವಲ್ ಟು ದಿಸ್ ಮಚ್. ಉತ್ತರ ನಮಗೆ ಸಿಕ್ತು. ನಂತರ ನಮಗೆ ಏನು ಬೇಕಾಗಿದೆ ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ವ್ಯಾಲ್ಯೂ ಆಫ್ ಎನ್, ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಂಡುಹಿಡಿಬೇಕು. ಅಂತಂದರೆ ಇಲ್ಲಿ ಸೂತ್ರ ನಮಗೆ ಗೊತ್ತಿರಬೇಕು. ಕ್ಯೂ ಇಸ್ ಈಕ್ವಲ್ ಟು ಎನ್ ಇಂಟು ಇ ಆಗತ್ತೆ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ನಮಗೆ ಬೆಲೆಗಳನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಈಗ ಕ್ಯೂನ ಬೆಲೆ ನಮಗೆ ಸಿಕ್ಕಿದೆ ಎಷ್ಟು? 4800 ಕೂಲಾಮ್. ಸೊ ಇಲ್ಲೇನಾಗತ್ತೆ ಅಂದರೆ ಎನ್ ಇಂಟು ಎಲೆಕ್ಟ್ರಾನ್ ಇಲ್ಲಿ ಕೊಟ್ಟಿದ್ದಾರೆ. ಏನು ಅಂತಂದರೆ ಎಲೆಕ್ಟ್ರಾನ್ ಆವೇಶ 1.6 ಇಂಟು 10⁻⁻19 ಕೂಲಾಮ್. ಸೊ ದಟ್ ಈಸ್ ಈಕ್ವಲ್ ಟು 1.6 ಇಂಟು 10⁻⁻19 ಕೂಲಾಮ್ ಆಗತ್ತೆ. ಸೊ ಇದನ್ನು ನಾವೇನು ಮಾಡಬೇಕಾಗತ್ತೆ ಅಂದರೆ ದೇರ್ ಫಾರ್ ಎನ್ ಇಸ್ ಈಕ್ವಲ್ ಟು, ಎನ್ನ ಬೆಲೆ ಇಸ್ ಈಕ್ವಲ್ ಟು ಇದು ಇಂಟು ಇದಿದ್ದು ಅಪಾನ್ ಆಗುತ್ತೆ, ಕೆಳಗೆ ಹೋಗುತ್ತೆ. ಅಂದರೆ 4800 ಡಿವೈಡೆಡ್ ಬೈ 1.6 ಇಂಟು 10⁻⁻19 ಆಗತ್ತೆ. ಸೊ ಇಲ್ಲಿ ಗಮನಿಸಬೇಕು, ವೆರಿ 1.6 ಇದನ್ನು ನಾವು ಇದನ್ನು 16 ಮಾಡಿಕೊಂಡು ಒಂದು ಝೀರೋವನ್ನು ನಾವು ಏನು ಮಾಡ್ತೇವೆ ಮೇಲೆ ತಗೊಳ್ತೇವೆ. ಸೊ ಆಗ 48,000 ಆಗತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 16 1s 16 3s. ಸೊ ಹಿಯರ್ ಏನಾಗುತ್ತೆ ಅಂದರೆ 3000 ಡಿವೈಡೆಡ್ ಬೈ 10⁻⁻19 ಆಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಈ -19 ಇಲ್ಲಿ ಮೇಲೆ ಹೋದಾಗ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿ ಇಸ್ ಈಕ್ವಲ್ ಟು 3 ಇಂಟು 19. ಇಲ್ಲಿ 3 zeros ಇದ್ದಾವೆ, 20 21 22. ಅಂದರೆ ಇದರ ಉತ್ತರ 3 ಇಂಟು 10⁻22 3 ಇಂಟು 10⁻22 ಆಗತ್ತೆ ಅಂತ ಹೇಳ್ತೇವೆ. ಅಂತಂದರೆ ಎನ್ನ ಬೆಲೆ 3 ಇಂಟು 10⁻22 ಇಸ್ ದ ಆನ್ಸರ್ ಆಗತ್ತೆ ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ 100 ವ್ಯಾಟ್, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. 100 ವ್ಯಾಟ್ ಹಾಗೂ 40 ವ್ಯಾಟ್ ಬಲ್ಬ್ಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಲಾಗಿದೆ. ಸರಣಿಯಲ್ಲಿ ಜೋಡಿಸಿದ್ದಾರೆ ಅಂತಂದರೆ ನಮಗೆ ಚಿತ್ರ ತೆಗಿಬೇಕಾಗತ್ತೆ. ಈ ಬಲ್ಬ್ಗಳನ್ನು ಸರಣಿಯಲ್ಲಿ ಜೋಡಿಸಿರೋದ್ರಿಂದ 2 ಬಲ್ಬ್ ಇದ್ದಾವೆ. ಸೊ 2 ಬಲ್ಬ್ಗಳು, ಒಂದು 100 ವ್ಯಾಟ್, ಇದು 100 ವ್ಯಾಟ್ ಬಲ್ಬು, ಇನ್ನೊಂದು 40 ವ್ಯಾಟ್. ಈ 2 ಬಲ್ಬ್ಗಳನ್ನು ಸರಣಿಯಲ್ಲಿ ಜೋಡಿಸಲಾಗಿದೆ. ಇವುಗಳಲ್ಲಿ 100 ವ್ಯಾಟ್ ಏನು ಬಲ್ಬ್ ಇದೆಯಲ್ಲ, ಈ ಬಲ್ಬ್ನಲ್ಲಿ 2 ಆಂಪೇರ್ನಷ್ಟು ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ 40 ವ್ಯಾಟ್ ಈ ಬಲ್ಬ್, ಇನ್ನೊಂದು ಬಲ್ಬ್ ಏನಿದೆಯಲ್ಲ ಈ ಬಲ್ಬ್ನಲ್ಲಿ ಪ್ರವಹಿಸಿದ ವಿದ್ಯುತ್ ಪ್ರವಾಹ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ 40 ವ್ಯಾಟ್ ಬಲ್ಬ್ನಲ್ಲಿಯೂ ಕೂಡ ವಿದ್ಯುತ್ ಪ್ರವಾಹ 2 ಆಂಪೇರೇ ಆಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಏಕೆ ಎಂದು ನಾವು ಪ್ರಶ್ನಿಸುವುದಾದರೆ ನಮಗೆ ಗೊತ್ತಿದೆ. ಏನು ಅಂತಂದರೆ ಇಲ್ಲಿ ಬಲ್ಬ್ಗಳನ್ನು ನಾವೇನು ಮಾಡಿದ್ದೇವೆ, ಸರಣಿಯಲ್ಲಿ ಜೋಡಿಸಿದ್ದೇವೆ. ಸೊ ಸರಣಿಯಲ್ಲಿ ಜೋಡಿಸಿದಾಗ ಯಾವಾಗಲೂ ಕೂಡ ಗಮನಿಸಬೇಕು, ವಿದ್ಯುತ್ ಪ್ರವಾಹ ಸಮನಾಗಿರುತ್ತೆ ಅಂತೇಳಿ ಹೇಳ್ತೀವಿ. ಅಂದರೆ 100 ವ್ಯಾಟ್ನಲ್ಲಿ 2 ಆಂಪೇರ್ ವಿದ್ಯುತ್ ಪ್ರವಾಹ ಇದ್ದಾಗ 40 ವ್ಯಾಟ್ ಬಲ್ಬ್ನಲ್ಲಿಯೂ ಕೂಡ 2 ಆಂಪೇರ್ನಷ್ಟೇ ವಿದ್ಯುತ್ ಪ್ರವಾಹ ಇರುತ್ತೆ ಅಂತೇಳಿ ಹೇಳ್ತೀವಿ. ಅಂದರೆ ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸಿದಾಗ ಮಂಡಲದ ಪ್ರತಿಯೊಂದು ಭಾಗದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತದೆ. ವಿದ್ಯುತ್ ಪ್ರವಾಹ ಸಮನಾಗಿರುತ್ತದೆ, ಆದರೆ ವಿದ್ಯುತ್ ವಿಭವ ಏನಿದೆಯಲ್ಲ ಅದು ಭಿನ್ನವಾಗಿರುತ್ತೆ ಅಂತ ಹೇಳ್ತೀವಿ. ಅಂದರೆ ವೋಲ್ಟೇಜ್ ಈಸ್ ಡಿಫ್ರೆಂಟ್.
ವೋಲ್ಟೇಜ್ ಈಸ್ ಡಿಫ್ರೆಂಟ್ ಬಟ್ ಕರೆಂಟ್ ರಿಮೇನ್ಸ್ ದ ಸೇಮ್ ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಸಿರೀಸ್ ಅಂತ ಹೇಳ್ತೀವಿ. ಅದೇ ನಾವು ಸಮಾಂತರವಾಗಿ ರೋಧಕಗಳನ್ನು ಜೋಡಿಸಿದಾಗ ಅಲ್ಲಿ ಏನಾಗಿರುತ್ತೆ ಅಂದರೆ ಪ್ರತಿಯೊಂದು ರೋಧಕದಲ್ಲಿ ವಿದ್ಯುತ್ ವಿಭವ ಸಮನಾಗಿರುತ್ತೆ, ಆದರೆ ವಿದ್ಯುತ್ ಪ್ರವಾಹ ಭಿನ್ನವಾಗಿರುತ್ತದೆ. ಅಂದರೆ ವೋಲ್ಟೇಜ್ ಅಕ್ರಾಸ್ ಈಚ್ ರೆಸಿಸ್ಟರ್ ರಿಮೇನ್ಸ್ ದ ಸೇಮ್ ಬಟ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಈಚ್ ರೆಸಿಸ್ಟರ್ ಕ್ಯಾನ್ ಬಿ ಡಿಫ್ರೆಂಟ್ ವೆನ್ ದೇ ಆರ್ ಅರೇಂಜ್ಡ್ ಇನ್ ಪ್ಯಾರಲಲ್, ವೆನ್ ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತೇಳಿ ಹೇಳ್ತೀವಿ. ಸೊ ಈ ರೀತಿಯ ಇನ್ನೂ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.